ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 21ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸುಖದ ಜೊತೆ ಆತ್ಯಂತಿಕಂ ಅತೀಂದ್ರಿಯಂ ಮತ್ತು ಬುದ್ಧಿಗ್ರಾಹ್ಯಂ ಅನ್ನುವಂಥ ವಿಶೇಷಣಗಳನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರ ಬಗ್ಗೆ 18ನೇ ಅಧ್ಯಾಯದಲ್ಲಿ ಭಗವಂತ ಸಾತ್ವಿಕ, ರಾಜಸ ಮತ್ತು ತಾಮಸ 3 ರೀತಿಯ ಸುಖಗಳ ವರ್ಣನೆಯನ್ನು ಮಾಡಿದ್ದ. ಅದೇನು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಈ 3 ರೀತಿಯ ಸುಖಗಳಿಂದ ಪರಮಾತ್ಮ ಸ್ವರೂಪಿ ಸುಖದ ಒಂದು ಅನುಭವ ಇದೆಯಲ್ಲ, ಅದು ತುಂಬಾ ವಿಶೇಷವಾಗಿರುವಂಥದ್ದು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ವಿಶೇಷಣಗಳನ್ನು ಕೊಟ್ಟಿರುವಂಥದ್ದು. ಇದನ್ನೇ ನಾವು ಸುಖ ಅಂದ್ಕೊಂಡ್ರೆ ಆಗೋದಿಲ್ಲ, ಅದಕ್ಕಿಂತ ಮೀರಿರುವಂಥ ಸುಖ ಇದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಅದನ್ನು ಹೇಳಿದರು. ಪರಮಾತ್ಮ ಸ್ವರೂಪಿ ಸುಖ ಇದೆಯಲ್ಲ, ಅದು ಸಂಸಾರಿಕ ಸುಖಗಳ ಹಾಗೆ ಕ್ಷಣಿಕ ಮತ್ತು ನಾಶಯುಕ್ತ, ದುಃಖಗಳ ಕಾರಣ ಮತ್ತು ದುಃಖ ಮಿಶ್ರಿತವಾಗಿರೋದಿಲ್ಲ. ಈಗ ಸಂಸಾರಗಳಲ್ಲೂ ಕೂಡ ಸುಖ ನಮಗೆ ಸಿಗತ್ತೆ ಅಲ್ವಾ? ಕೆಲವೊಂದು ಮಕ್ಕಳಿಂದ ಸಿಗತ್ತೆ, ಇಲ್ಲ ನನಗೆ ಬೇಕಾಗಿರೋದು ನನಗೆ ಸಿಕ್ಕಾಗ ಸಿಗತ್ತೆ, ಯಾರಾದರೂ ಒಬ್ಬ ಮನುಷ್ಯನಿಂದ ಸಿಗತ್ತೆ, ಏನೇನೋ ವಿಚಾರಗಳಿಂದ ನಮಗೆ ಸಂಸಾರದಲ್ಲೂ ಕೂಡ ಸುಖ ಸಿಗತ್ತೆ. ಆದರೆ ಅವೆಲ್ಲ ಕ್ಷಣಿಕವಾಗಿರುತ್ತೆ. 1 ನಿಮಿಷ, 1 ಗಂಟೆ, 1 ದಿನ, 1 ತಿಂಗಳು ಇರ್ಬೋದೇ ಹೊರತು ಅದು ಕಂಟಿನ್ಯೂಸ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ನಾಶ ಆಗುವಂಥದ್ದು. ಇವತ್ತಿರುತ್ತೆ, ನಾಳೆ ಹೊರಟೋಗ್ಬಿಡುತ್ತೆ. ಆಮೇಲೆ ಅದೆಲ್ಲ ದುಃಖಕ್ಕೆ ಕಾರಣ ಕೂಡ ಆಗುತ್ತೆ ಮತ್ತು ದುಃಖದಿಂದ ಮಿಶ್ರಿತವಾಗಿರೋದಿಲ್ಲ. ಅದು ಸಾತ್ವಿಕ ಸುಖಕ್ಕಿಂತ ಕೂಡ ಮಹಾನ್ ಆಗಿರುತ್ತೆ ಮತ್ತು ವಿಲಕ್ಷಣವಾಗಿರುತ್ತೆ. ಸದಾ ಏಕರಸ ಇರುವಂಥದ್ದು ಮತ್ತು ನಿತ್ಯವಾಗಿರುವಂಥದ್ದು. ಇದು ಇಂಪಾರ್ಟೆಂಟು. ಈಗ ನಮಗೆ ಏನಾದರೂ ಒಂದು ಇಷ್ಟ ಆಗುತ್ತೆ ಅಂತ ಇಟ್ಕೊಳ್ಳಿ, ಅದು ನಮಗೆ ಸಿಗುತ್ತು ಅಂತ ಇಟ್ಕೊಳ್ಳಿ, ನಾನು ಅಂದ್ಕೊಂಡಿದ್ದ ಆಸೆ ಪೂರೈಸ್ತು ಅಂತ ಇಟ್ಕೊಳ್ಳಿ. ಅದು ನನಗೆ ಸ್ಟಾರ್ಟಿಂಗ್ ಏನು ಆನಂದ ಇರುತ್ತೋ, ಅದು ಸಿಕ್ಕಾಗ ಎಷ್ಟು ಆನಂದ ಸಿಗುತ್ತೋ ಅದು ಕಂಟಿನ್ಯೂಸ್ ಆಗಿರುತ್ತಾ? ಇಲ್ಲ, ದಿನೇ 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 ಅದು ಕ್ಷೀಣಿಸ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ನಿತ್ಯವಾಗಿರೋದಿಲ್ಲ ಅದು. ಆದರೆ ಇದು ಹಾಗಲ್ಲ. ಇದು ಹೇಗಿರುತ್ತೆ ಅಂತಂದರೆ, ಪರಮಾತ್ಮನ ಸ್ವರೂಪನೇ ಆಗಿರೋ ಕಾರಣದಿಂದ ಅದು ಏಕರಸವಾಗಿರುತ್ತೆ, ನಿತ್ಯವಾಗಿರುತ್ತೆ ಅಂತ. ಅದರಿಂದ ಭಿನ್ನವಾದಂಥ ಯಾವುದೇ ಬೇರೆ ಪದಾರ್ಥ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಆತ್ಯಂತಿಕಂ ಅನ್ನುವಂಥ ವಿಶೇಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅನಂತವಾಗಿರುತ್ತೆ ಅಂತ. ಈಗ ಒಂದು ಎಕ್ಸಾಮಲ್ಲಿ ನಾನು ಪಾಸ್ ಆಗಬೇಕು ಅಂತ ನನಗೆ ಅಂದ್ಕೊಂಡಿರ್ತೀನಿ, 90% ಅಥವಾ 99% ತೆಗಿಬೇಕು ಅಂತ ತೆಗಿತೀನಿ. ಅದು ತೆಗೆದಾಗ ಎಷ್ಟು ಖುಷಿ ಆಗುತ್ತೆ ನನಗೆ ಅಲ್ವಾ? ಆ ಖುಷಿ ಹಾಗೇ ಇರುತ್ತಾ? ದಿನೇ 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 ಕಡಿಮೆ ಆಗ್ತಾ ಹೋಗುತ್ತೆ. ಈಗೇನೋ ಒಂದು ವಸ್ತು ತೊಗೊಳ್ತೀನಿ, ಕಾರ್ ತೊಗೋಬೇಕು ಅಥವಾ ಮನೆಗೆ ಒಂದು ದೊಡ್ಡ TV ತೊಗೋಬೇಕು ಅಥವಾ ಏನೋ ಒಂದು ನನಗೆ ಅನಿಸಿದ್ದನ್ನು ತೊಗೋಬೇಕು ಅಂತ ಅದಕ್ಕೋಸ್ಕರ ಏನೇನೋ ಮಾಡ್ತಾ ಇರ್ತೀನಿ. ಆಯಿತು, ಒಂದು ದಿವಸ ಅದು ನನ್ನ ಮನೆಗೆ ಬರುತ್ತೆ. ಬಂದ ದಿವಸ ನನಗೆ ಎಷ್ಟು ಸಂತೋಷ ಇರುತ್ತೆ. ಅದು ಮಾರನೇ ದಿವಸಕ್ಕೆ ಅಷ್ಟೇ ಇರುತ್ತಾ? ಇಲ್ಲ, ಅದು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು 2-3 ದಿವಸಕ್ಕೆ ಇನ್ನೊಂದು ಕಡಿಮೆ, ಆಮೇಲೆ ಮರ್ತೇ ಹೋಗ್ತೀವಿ. ಅದು ಆನಂದ ಅನ್ನೋದು ಹೊರಟೇ ಹೋಗಿರುತ್ತೆ ಅಲ್ವಾ? ಅದು ಶಾಶ್ವತವಾಗಿರೋದಿಲ್ಲ ಅದು. ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಭಗವಂತ ಒಂದು ಸರಿ ನಮಗೆ ಸಾಕ್ಷಾತ್ಕಾರವಾದ ಅಂತಂದರೆ ಆ ಆನಂದ ಅನ್ನೋದು ಕಂಪ್ಲೀಟಾಗಿ ಯಾವಾಗಲೂ ಇರುತ್ತೆ, ನಿತ್ಯವಾಗೂ ಇರುತ್ತೆ ಅಂತ. ಯಾಕೆ ಅಂದರೆ ಅದು ಪರಮಾತ್ಮನ ಸ್ವರೂಪನೇ ಆಗಿರೋದ್ರಿಂದ ಅದನ್ನು ತೋರಿಸೋದಕ್ಕೋಸ್ಕರ ಆತ್ಯಂತಿಕಂ ಅಂತ ಹೇಳಿರುವಂಥದ್ದು. ಆ ಸುಖ ವಿಷಯ ಜನಿತ, ಅಂದರೆ ವಿಷಯದಿಂದ ಸಿಕ್ಕಿರುವಂಥ ರಾಜಸ ಸುಖದ ಹಾಗೆ ಇಂದ್ರಿಯಗಳಿಂದ ಭೋಗಿಸಲ್ಪಡೋದಿಲ್ಲ. ಅದು ಇಂದ್ರಿಯಾತೀತ, ಇಂದ್ರಿಯಗಳಿಗಿಂತ ಮಿಗಿಲಾದ ಪರಬ್ರಹ್ಮ ಪರಮಾತ್ಮನೇ ಇಲ್ಲಿ ಸುಖದ ಹೆಸರಿನಿಂದ ಹೇಳಲ್ಪಟ್ಟಿದ್ದಾನೆ. ಅಂದ್ರೇನು? ಈ ಇಂದ್ರಿಯಗಳ ಮೂಲಕ ಭೋಗಿಸೋದಕ್ಕಾಗದೇ ಇರುವಂಥದ್ದದು ಇಂದ್ರಿಯಾತೀತ ಅಂತ ಹೇಳಿರುವಂಥದ್ದು. ಆಯಿತಾ? ಇಂದ್ರಿಯಗಳಿಂದ ಭೋಗಿಸೋದಕ್ಕಾಗಲ್ಲ, ಅದಕ್ಕೆ ಸೂಕ್ಷ್ಮ ಇಂದ್ರಿಯಗಳು ಅಂತ ಹೇಳಿರೋದು. ಸೂಕ್ಷ್ಮ ಇಂದ್ರಿಯಗಳು ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸೋದಕ್ಕಾಗುವಂಥ ಪರಮಾತ್ಮನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಸೊ ಅದಕ್ಕೆ ಇಂದ್ರಿಯಾತೀತ ಪರಬ್ರಹ್ಮ ಪರಮಾತ್ಮನೇ ಇಲ್ಲಿ ಸುಖ ಅನ್ನೋದನ್ನ ಹೇಳಿರುವಂಥದ್ದು. ಆ ಭಗವಂತನೇ ಸುಖ ಇಲ್ಲಿ. ಆ ಭಾವವನ್ನು ತೋರಿಸೋದಕ್ಕೆ ಅತೀಂದ್ರಿಯಂ ಅನ್ನುವಂಥ ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಆ ಸುಖ ಸ್ವಯಂ ನಿತ್ಯ ಜ್ಞಾನ ಸ್ವರೂಪವಾಗಿದೆ. ಅದು ಸಚ್ಚಿತ್ ಆನಂದ ಅಂತ ಹೇಳ್ತೀವಲ್ವ, ನಿತ್ಯ ಜ್ಞಾನ ಸ್ವರೂಪ. ಮಾಯೆಯ ಒಂದು ಎಲ್ಲೆ ಇರುತ್ತಲ್ಲ, ಸೀಮೆ ಅಂತ ಹೇಳ್ತೀವಿ, ಒಂದು ಬೌಂಡ್ರಿ ಅಂತ ಹೇಳ್ತೀವಲ್ವ, ಮಾಯೆ ಎಲ್ಲಿವರೆಗೂ ಇರ್ಬೋದೋ ಆ ಮಾಯೆಯ ಎಲ್ಲೆಯಿಂದ ಸರ್ವಥಾ ಅತೀತವಾಗಿರೋದ್ರಿಂದ
ಅಂದರೆ ನಮ್ಮ ಬುದ್ಧಿಗೆ ಒಂದು ಬೌಂಡ್ರಿ ಇದೆ ಆಯಿತಾ, ಅಲ್ಲಿಗಿಂತ ಆಚೆ ಅದು ಯೋಚನೆ ಮಾಡೋಕ್ಕಾಗಲ್ಲ. ಈಗ ಈ ಜಗತ್ತಿನ ಒಂದು ಆವರಣದವರೆಗೂ ಇದು ಯೋಚನೆ ಮಾಡ್ಬೋದು, ಭೌತಿಕ ಪ್ರಪಂಚದ ಅಲ್ಲಿಗೂ ನಾವು ಎಟಕಕ್ಕಾಗಲ್ಲ. ಆದರೆ ಕೆಲವರು ಹೋಗ್ತಾರೆ ಅಲ್ಲಿವರೆಗೂ, ಅವ್ರ ಬುದ್ಧಿ ಅಲ್ಲಿವರೆಗೂ ಕೆಲಸ ಮಾಡುತ್ತೆ. ಆದರೆ ಮಾಯೆಯ ಆವರಣದ ಒಳಗಡೆನೇ ಅದು ನಡೆಯುವಂಥದ್ದು. ಯಾಕೆ ಅಂತಂದರೆ ಅದು ಮಾಯೆಯಿಂದ ಜನಿತವಾಗಿರುವಂತಹ ಇಂದ್ರಿಯಗಳು, ಅಲ್ಲಿವರೆಗೆ ಮಾತ್ರ. ಅತೀಂದ್ರಿಯ ಅನ್ನುವಂಥದ್ದು ಅಂದರೆ ಆ ಮಾಯೆಯ ಎಲ್ಲೆಯನ್ನು ಮೀರಿ ಒಂದು ಪ್ರಪಂಚ ಇದೆ, ಅಲ್ಲಿಗೆ ಇದು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಕಣ್ಣು ಎಷ್ಟು ನೋಡ್ಬೋದೋ ಅಷ್ಟೇ ನೋಡೋಕ್ಕಾಗೋದು. ತುಂಬ ಸೂಕ್ಷ್ಮವಾಗಿರೋದನ್ನು ಬೇರೆ ಒಂದು ಯಂತ್ರದ ಮೂಲಕ ನೋಡಬೇಕೇ ಹೊರತು ಈ ಒಂದು ಕಣ್ಣಿನಿಂದಾನೇ ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ರೀತಿ ಈ ಬುದ್ಧಿ ಅನ್ನೋದು ಅಥವಾ ನಮ್ಮ ಇಂದ್ರಿಯಗಳು ಅನ್ನೋದು ಮಾಯೆಯ ಒಳಗಡೆ ಏನಿದೆಯೋ ಅಷ್ಟು ಮಾತ್ರ ಅದು ನೋಡೋಕ್ಕಾಗತ್ತೆ ಅಥವಾ ಯೋಚನೆ ಮಾಡೋಕ್ಕಾಗತ್ತೆ. ಯಾವಾಗ ಮಾಯೆಯ ಒಂದು ಎಲ್ಲೆಯನ್ನು ಮೀರುತ್ತೋ, ಅತೀತವಾಗಿರುತ್ತೋ, ಅಲ್ಲಿ ಬುದ್ಧಿ ತಲುಪೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಧ್ಯಾತ್ಮಿಕದಲ್ಲಿ ಬುದ್ಧಿಯನ್ನು ಉಪಯೋಗಿಸೋದು ತುಂಬ ತಪ್ಪು. ಅಲ್ಲಿ ನಾವು ನಂಬಿಕೆಯಿಂದ, ನಮ್ಮ ಒಂದು ಶರಣಾಗತಿಯಿಂದ, ನಮ್ಮ ಒಂದು ಶ್ರದ್ಧೆಯಿಂದ ಮಾತ್ರ ಅದನ್ನು ನಾವು ಪಡೆಯೋದಕ್ಕಾಗೋದು. ಬುದ್ಧಿಯನ್ನು ಉಪಯೋಗಿಸಿದ್ರೆ ಅಲ್ಲಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೊಳೆ ಇಲ್ಲದ ಸ್ವಚ್ಛ ಕನ್ನಡಿಯಲ್ಲಿ ಆಕಾಶದ ಪ್ರತಿಬಿಂಬ ಬೀಳುತ್ತಲ್ವಾ. ಅಂದರೆ ಏನು, ಕೊಳೆ ಇಲ್ಲದೆ ಇರುವಂಥ ಕ್ಲೀನಾಗಿರುವಂತಹ ಒಂದು ಸ್ವಚ್ಛವಾಗಿರುವಂಥ ಒಂದು ಕನ್ನಡಿ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಮ್ಮನ್ನು ನೋಡಿಕೊಂಡಾಗ ಅದರಲ್ಲಿ ಪ್ರತಿಬಿಂಬ ಕಾಣಿಸುತ್ತಾನೆ. ಅದೇ ರೀತಿ ಭಜನೆ, ಧ್ಯಾನ, ವಿವೇಕ, ವೈರಾಗ್ಯ ಇದರ ಅಭ್ಯಾಸದಿಂದ ಅಚಲವಾಗಿರುವಂಥ, ಸೂಕ್ಷ್ಮವಾಗಿರುವಂಥ, ಶುದ್ಧವಾದಂತಹ ಬುದ್ಧಿಯಲ್ಲಿ ಆ ಸುಖದ ಪ್ರತಿಬಿಂಬ ಬೀಳುತ್ತೆ. ಅದು ಡೈರೆಕ್ಟು ಅದರ ಒಂದು ಸುಖ ಅನ್ನೋದು ನಮಗೆ ಸಿಗಲ್ಲ, ಅದರ ಒಂದು ಪ್ರತಿಬಿಂಬ ಅಷ್ಟೇ. ಅದಕ್ಕೋಸ್ಕರ ಅದನ್ನು ಬುದ್ಧಿಗ್ರಾಹ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ನಾವು ಗ್ರಹಿಸ್ಬೋದು ಅದನ್ನು. ಆದರೆ ಕಂಪ್ಲೀಟಾಗಿ ನಮಗೆ ಅನಂತವಾದ ಆನಂದ ಸಿಗಬೇಕು ಅಂತಂದರೆ ನಾವು ಇಂದ್ರಿಯಾತೀತರಾಗಬೇಕು, ಆವಾಗಲೇ ನಮಗೆ ಸಿಗೋದು. ಬಟ್ ಯಾವಾಗ ನಾವು ಸಾತ್ವಿಕದಲ್ಲಿ ಇರ್ತೀವೋ ಅಲ್ಲಿ ಸ್ವಚ್ಛವಾಗಿರುತ್ತೆ ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಸ್ವಚ್ಛವಾಗಿರುತ್ತೆ. ನಾವು ಸದಾ ಭಜನೆ, ಧ್ಯಾನ ಮತ್ತು ವಿವೇಕ, ವೈರಾಗ್ಯ ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅಚಲವಾಗಿ ಸೂಕ್ಷ್ಮವಾದ ಮತ್ತು ಶುದ್ಧವಾಗಿರುತ್ತೆ ನಮ್ಮ ಬುದ್ಧಿ. ಆಗ ಆ ಸುಖದ ಒಂದು ಪ್ರತಿಬಿಂಬ ಬೀಳುತ್ತೆ ಅಷ್ಟೇ. ಇನ್ನು ಒರಿಜಿನಲ್ ಅದನ್ನೇ ನಾವು ಅನುಭವಿಸಿದಾಗ ಎಷ್ಟು ಆನಂದ ಇರ್ಬೋದು. ಈಗ ಕೆಲವರು ಹೇಳೋದನ್ನು ನಾವು ಕೇಳಿರ್ತೀವಿ, ಆ ಭಗವಂತನ ಧ್ಯಾನದಲ್ಲಿ ಮಗ್ನರಾದಾಗ, ಆ ಭಜನೆಯಲ್ಲಿ ಮಗ್ನರಾದಾಗ ಅವರ ಮೈಯೆಲ್ಲ ರೋಮಾಂಚನವಾಗಿ ಈ ಶರೀರವನ್ನೇ ಅವರು ಮರ್ತೋಗ್ತಾರೆ, ಆ ರೀತಿ ಹುಚ್ಚರ ಥರ ಕುಣಿತಾರೆ ಅಂತ ನಾವು ಕೇಳಿದ್ದೀವಿ. ಚೈತನ್ಯ ಮಹಾಪ್ರಭುಗಳಾಗಿರ್ಬೋದು, ಮೀರಾಬಾಯಿ ಆಗಿರ್ಬೋದು, ಇವರೆಲ್ಲರೂ ಕೂಡ. ಅಂದರೆ ಆ ಒಂದು ಆ ಸಾತ್ವಿಕ ಸುಖ ಅನ್ನೋದನ್ನು ಅನುಭವಿಸಿದಾಗಲೇ ನಮಗೆ ಗೊತ್ತಾಗೋದು. ಅದಕ್ಕೋಸ್ಕರ ಇಲ್ಲಿ ಶುದ್ಧವಾಗಿರುವಂಥ ಬುದ್ಧಿಯ ಮೂಲಕ ಮಾತ್ರ, ಅದು ಏನೋ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸೋದಕ್ಕೆ ಯೋಗ್ಯನಾಗಿರುವಂಥವನು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಬುದ್ಧಿಗ್ರಾಹ್ಯ ಅನ್ನುವಂಥ ಒಂದು ಪದವನ್ನು ಉಪಯೋಗ ಮಾಡಿದ್ದಾರೆ. ಇದರ ಮುಂದಿನ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.